ತರಿಪ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ. ಹೌದಪ್ಪ ಹೌದು. ಮರವಿದ್ದು ಫಲವೇನು ನೆರಳಿಲ್ಲ ದನಕ, ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ಧನಕ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ, ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ, ನಿಮ್ಮ ಭಕ್ತಿ ಇಲ್ಲ ದನಕ. ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳುಡ್ರಿಪ್ಪ. ಇದೇ ಮಾತು ಯಾಕೆ ಹೇಳದಪ್ಪ? ಮುಂದೆ ಕೇಳಪ್ಪ. ಇದೇ ಮಾತು ಯಾಕೆ ಹೇಳಿದ್ರತ ಕೇಳಿದ್ರ, ಹಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ. ಇದು ಹೆಂಗ್ರಿ? ಗಿಡ ನೋಡಕ್ ಬಾಳ ದೊಡ್ಡದೈತಿ, ಭಾರಿ ದೊಡ್ಡದೈತಿ, ಕೈಯಾಗನೆ ಬಾಡಿ ಹಿಡ್ಸಲಾಗೈತಿ. ಒಂದು ದಿವಸ ಗಿಡದಾಗ ಹೂ ಆಗಿಲ್ಲ ಹಣ್ಣಾಗಿಲ್ಲ, ಯಾರಿಗೂ ಸಹಿತ ನೆರಳು ಕೊಟ್ಟಿಲ್ಲ. ಹಾ ಅಂತ ಗಿಡ ತಗೊಂಡು ಏನು ಮಾಡೋದೈತಿ, ಸಣ್ಣ ಕಡ್ದು ಒಲಿಗಚ್ಚದೈತಿ. ಇನ್ನು ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ಇದು ಹೆಂಗಪ್ಪ? ಆಕಳ ನೋಡಕ್ ಬಾಳ ದೊಡ್ಡದದ, ಹೇ ಭಾರಿ ಎತ್ತರ, ಭಾರಿ ಉದ್ದ, ಭಾರಿ ಐತಿ, ಕಿಲಾರಿ ಐತಿ. ಹಾ ಕೋಡು ನೋಡು ಸುದ್ದದವು, ಬಾಲ ನೋಡು ಸುದ್ದದ, ಕಾಲು ನೋಡು ಸುದ್ದದವು, ಬಾಯಾಗ ಹಲ್ಲ. ಸುದ್ದದವ ಆಕಳ ಮಾತ್ರ ಹಿಂಡಲಾಗ್ಯದ. ಏ ಅಂತ ಆಕಳ ನಮಗೆ ಬ್ಯಾಡ್ರಿ, ಬಹುತ ಕೆನ್ಸಲಾಗಿ ಇರ್ಲಿಕ್ಕಿಲ್ಲ ಅದು. ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ. ಇದು ಹೆಂಗ್ರಿಪ್ಪ? ನೋಡಕ್ ಬಾಳ ಚಂದ ಕಾಣಿಸ್ಲಿಕತ್ತಾರ, ಚಲೋ ಕಾಣಿಸ್ಲಿಕತ್ತಾರ. ಹೌದು. ಅವ್ರ ಬಲ್ಯಕ್ಕ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರ ಅವ್ರಿಗೆ ತಗೊಂಡು ಏನು ಮಾಡೋದೈತಿ. ನಾ ಹೋಗಾರ ಹೇಳ್ತೀನಿ ರೀ ಗಾಡ್ಯಾಗ. ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ, ಹೊಡಿತಾರ, ನಮಸ್ಕಾರ ಮಾಡ್ತಾರ. ಹಾ ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದೇ ಇರ್ಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ಯಾರ ಅವರು. ಹೇಳ್ಯಾರಲ್ರಿ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಹಾ ಇವತ್ತಿನ ದಿವಸ ದಿವಸ ಒಂದು ಕೊಳ್ಳುರ್ಗಿ ಗ್ರಾಮದ ನಮ್ಮ ಅಕ್ಕೋರ್ ಮೇಳ, ಹೌದು, ಒಂದು ನಮ್ಮ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಅಫಜಲ್ಪುರ್ ಮೇಳ. ಹೌದು. ಅಕ್ಕ ಹೇಳಿದ್ರು, ಏನ್ ಹೇಳ್ಯಾರಿಪ್ಪ? ನಮ್ಮ ಪ್ರೀತಿಯ ತಮ್ಮ ಹಾ ಜನಪದ ಹಾಡ್ಬೇಡ ಅಂತ ಹೇಳಿದ್ರು ಅವರು. ಹೌದು. ಇಲ್ಲಿ ಅಕ್ಕನ ಬಳಗದವ್ರೇ ಲಂಗ ದವಣ್ಯಾಗ ಮಸ್ತ ಕಾಣತಿಲ್ಲ ಲಾವಣ್ಯ ಅಂತೇಳಿ ಅವ್ರು ಹೇಳ್ತಾರ. ಅವ್ರು ಹೇಳ್ತಾರ ಅಕ್ಕರಿ ಹಾಡ್ಬೇಡತ್ತಾಳ. ಯಾರ್ದು ಕೇಳುದು ಯಾರ್ದು ಬಿಡುದು? ಏನ್ ಅಕ್ಕನ ಅಭಿಮಾನಿಗಳದ ಕೇಳಬೇಕು, ಏನ್ ಅಕ್ಕಂದ ಕೇಳಬೇಕು? ಹಾ ಹಾ ಪಟ್ಟಿ ಅಂಗಡಿ ಪಾರು ಅದು ಲಂಗ ದವಣ್ಯಾಗ ಬಿಡ್ರತ್ತಾರ ಅವ್ರು. ಹಾ ಪಾರನ್ ಬಲಿಯಕ್ ಹೋಗಿ ಬರನತ್ತಾರ ಅವ್ರು. ಹೌದು. ಹಾ ಇರ್ಲಿ. ಇರ್ಲಿ. ಹಾ ಇಲ್ಲಿ ವಿಷಯ ವಿಷಯ ಗೌಡ್ರು ಏನ್ ಇಟ್ರಿ ವಿಷಯ ಅಂತ ಕೇಳಿದ್ರ, ಯಾನ್ ಇಟ್ಟಾರಿಪ್ಪ? ಗುರು ಅಂದ್ರೆ ಏನು, ದೇವರು ಅಂದ್ರೆ ಏನು. ಹೌದು. ಯಾವ್ದು ಹೆಚ್ಚಿಗೆ ಯಾವ್ದು ಕಮ್ಮ? ಒಂದು ಕಲಾವಿದರು ಅಫಜಲ್ಪುರದವ್ರು ಹಿಡ್ಕೊಂಡು ಒಂದು ಬಿಡ್ರಿ ಅಂತ ಹೇಳ್ಯಾರು. ಬಿಡ್ರಿ ಅಂದ ಕೂಡಲೇ ನಾನು ಗುರು ಅನ್ನೋದು ಹಿಡ್ಕೊಂಡು ಹೌದು. ದೇವ್ರ ಅನ್ನೋದು ನಮ್ಮ ಉಭಯ ತಂಡದವ್ರಿಗೆ ಬಿಟ್ಟಿದ್ದೆ. ಬಿಟ್ಟಿದ್ದೇವಿ. ದೇವರ ಬಗ್ಗೆ ಅವ್ರು ಹೇಳಿದ್ರು, ಏನ್ ಹೇಳ್ಯಾರಿ? ಎಲ್ಲಾ ಕಡೆಗೆ ದೇವ್ರ ಅದನ್ನ, ಅಖಂಡ ಸ್ವರೂಪದೊಳಗ ದೇವ್ರ ಅದನ್ನ ಅಂತ ಹೇಳಿದ್ರು. ಹೌದು. ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಏನ್ರಿ ಮಾತಾ? ಈ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಬೇಕಾದ್ರೆ ಇದಕ್ಕೆ ಮೊದಲು ಗುರು ಬೇಕು. ಹೌದಾ? ಏನ್ ಬೇಕು? ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಬೇಕಾದ್ರ ಹಾ ಇದಕ್ಕೆ ಗುರು ಬೇಕು. ಹೌದಪ್ಪ ಹೌದು, ಗುರು ಬೇಕು. ಈಗ ಒಬ್ಬ ಭಕ್ತ ಗುಡಿ ಕಟ್ತಾನ, ಹಾ ಗುಡಿ ಒಳಗೆ ಒಯ್ದು ದೇವ್ರಿಗೆ ಇಡ್ತಾನ. ಇಡ್ತಾನ. ದೇವ್ರ ಇಟ್ಟು ಕೂಡಲೇನೆ ದೇವ್ರ ಆಗ್ತಾನ ಅನ್ನೋವ? ಏ ದೇವ್ರ ಆಗಲ್ಲ, ಆಗುದಿಲ್ಲ. ಅಲ್ಲಿ ನಾನು ಗುರು ಬರ್ಬೇಕು. ಹೌದು. ಆ ಗುರು ಬಂದು ಹಾ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅವಾಗ ನಿಮ್ಮ ದೇವರಿಗೆ ಜೀವಕಾಳ ತುಂಬುತ್ತದ, ಅವಾಗ ನಿಮ್ಮ ದೇವ್ರ ಆಗ್ಲಕ್ ಬರ್ತದ. ಹೌದು. ಅಲ್ಲಿ ತನ ದೇವ್ರ ಆಗ್ಲಕ್ ಬರುವುದಿಲ್ಲ. ಬರುವುದಿಲ್ಲ. ನಿಮ್ಮ ದೇವರಿಗೆ ಗುರು ಅನ್ನೋ ಜೀವಕಾಳ ತುಂಬಬೇಕು. ಬೇಕು. 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ. ಅದಾನ. 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ ಅದಾನ. ಹೌದು ಅದಾನು. ಅದ್ರಾಗ ಶ್ರೀಕೃಷ್ಣ ಪರಮಾತ್ಮನು ಬಂದ, ಪರಮೇಶ್ವರನು ಬಂದ, ವಿಷ್ಣು ಬಂದ, ಬ್ರಹ್ಮ ಬಂದ, ಎಲ್ಲಾ ದೇವ್ರು ಬಂದ್ರು. ನಿಮ್ಮ ದೇವ್ರನ್ನೇ ಹೆಚ್ಚಿಗಿದ್ರಂದ್ರ ಹಾ. ಆ ಬೃಹಸ್ಪತಿಗೆ ಗುರು ಯಾಕೆ ಮಾಡ್ಕೊಂಡ್ರು? ಯಾಕೆ ಮಾಡ್ಕೊಂಡ್ರಿ? ಬೇಕಲ್ಲ, ಏನು ಕೊಳಂಬಿದ್ದಿತ್ತು? ಹಾ ಶ್ರೀಕೃಷ್ಣ ಪರಮಾತ್ಮಗ ಹಾ. 16,108 ಮಂದಿ ಹೆಂಡ್ರದಾರ. ಹೌದು. 1,60,80 ಮಂದಿ ಮಕ್ಕಳದಾರ. ಹೌದು. ಎಷ್ಟು ಮಂದಿ? ಎಷ್ಟರ ದೊಡ್ಡದೈತಿ ಒಂದು ಕುಟುಂಬ? 1,60,80 ಮಂದಿ ಮಕ್ಕಳದಾರ. ಹೌದು. ಅದ ಪುರಾಣದೊಳಗ 80 ಮಂದಿ ಮಕ್ಕಳ ಹೆಸರು ಅಷ್ಟೇ ತಿಳಿಸ್ಯಾರ. ಹೌದು 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 ಅಣ್ಣ. ದೇವರಿಗೆ ಸುಳಿ ಮಕ್ಕಳ
ಹೌದು ಇರ್ಲಿ. ವಾಟೆ ಯಾಕ ಸುಪ್ರಭಾತ ಗುರುವಿನ ಮೇಲೆ ಕಟ್ಟ ಪವರ್ ಐತಿ. ಹಾ ಎಷ್ಟ್ ಹೊಡ್ದಾನು ಸುಳಿ ಮಗ ಆತಗ. ಇಷ್ಟೆಲ್ಲ ಹೆಂಡ್ರದಾರ, ಇಷ್ಟೆಲ್ಲ ಮಕ್ಕಳದಾರ. ಹಾ ಅವನಿಗೆ ಹೌದು ಒಬ್ಬ ಗುರುವಿನಿಂದ ಸಾವಾಗ್ಯಾದ. ಆಗ್ಯಾದ. ಗುರು ಅಂದ್ರೆ ಯಾರು? ಯಾರು? ತಾಯಿ. ಹಾ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ. ಹೌದು. ಪಾಂಡವರಿಗೆ ಕೌರವರಿಗೆ ಯುದ್ಧ ಆಯ್ತು. ಆಗಿ ಹೋಯ್ತು. ಯುದ್ಧದಾಗ ಎಲ್ಲರೂ ಸತ್ರು. ಹೌದು. ದುರ್ಯೋಧನ ಸತ್. ಎಲ್ಲರೂ ಸತ್ತು ಕೂಡಲೇ ತಾಯಿ ಗಾಂಧಾರಿ ಅಳ್ಳಿಲ್ಲ. ಹಾ ದುರ್ಯೋಧನ ಸತ್ತು ಕೂಡಲೇ ತಾಯಿಗೆ ಬಹಳ ದುಃಖ ಆಗಲಕತ್ತು. ಹೌದು. 101 ಮಂದಿ ನನ್ನ ಮಕ್ಕಳಿದ್ರು, ಹಾ ಎಲ್ಲರೂ ಸತ್ರು ಅಂತೇಳಿ ತಾಯಿ ಗಾಂಧಾರಿ ದುಃಖ ಮಾಡ್ಲಕತ್ತಿದ್ರು. ಹೌದು ಹೌದು. ಅವಾಗ ಪಾಂಡವರು ಮತ್ತ ಶ್ರೀಕೃಷ್ಣ ಪರಮಾತ್ಮ ಸಮಾಧಾನ ಮಾಡ್ಲಕ್ಕ ಆ ತಾಯಿ ಬಲ್ಯಕ್ಕೆ ಬಂದ್ರು. ಸಮಾಧಾನ ಆಗತ್ತೇಳಿ ತಾಯಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ದ. ಹಾ ಅವಾಗ ಗಾಂಧಾರಿ ಹೇಳ್ತಾಳ, ಏನಂತ? 36 ವರ್ಷ ಆಗುದ್ರಾಗ ನೀನು ಸಾವಾಗ್ಲತ್ತೇಳಿ ಶ್ರಾಪ ಕೊಟ್ಟಳು. ಯಾರು? ಎಷ್ಟು ವರ್ಷ? 36 ವರ್ಷ. 36 ವರ್ಷ ಆಗುದ್ರಾಗ ನೀನು ಸಾವಾಗ್ಲತ್ತೇಳಿ ಹಾ ಆ ದುರ್ಯೋಧನನ ತಾಯಿ. ಹೌದು. ತಾಯಿ ಅಂದ್ರೆ ಯಾರು? ಗುರು. ಗುರು. ಆ ತಾಯಿ ಶ್ರೀಕೃಷ್ಣ ಪರಮಾತ್ಮಗ ಶ್ರಾಪ ಕೊಟ್ಟಾಳ. ಹಾ ಮುಂದೆ ಜರ ಅನ್ನವ ಆ ಬ್ಯಾಡರ ಕುಲದವ ಶ್ರೀಕೃಷ್ಣ ಪರಮಾತ್ಮನ ಪಾದಿಗೆ ಬಾಣ ಬಿಟ್ಟ. ಅದೇ ಬಾಣದಿಂದ ಶ್ರೀಕೃಷ್ಣ ಪರಮಾತ್ಮಗ ಸಾವು ಬತ್ತು. ಹೌದು. ಮತ್ತ ಅವನಿಗೆ ಹುಟ್ಟು ಸಾವದ ಅಂತ ಅಂದ ಕೂಡಲೇನೆ ಅವ ಹೆಂಗ್ ದೇವ್ರಾಗ್ತಾನ? ಹೆಂಗ ಅಕ್ಕನ? ದೇವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಇಲ್ಲ. ಯಾಕ್ರಿ? ಹೌದು. ಹಾ ಬಪ್ಪರೇನ ಬೇಕು. ಹಾ ಹೌದು ಹುಲಿ. ಅದಕ್ಕೆ ಇರ್ಲಿ. ಹಾವ್ ಗುರುನೇ ಎಲ್ಲಿ ಶ್ರೇಷ್ಠ ಅದ? ಎಲ್ಲಿ ಶ್ರೇಷ್ಠ ಅದ? ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರು ಸಂಚಾರ ಮಾಡ್ಕೋತ ಸೊನ್ನಲಿಗೆ ಎಂಬ ಊರಿಗೆ ಹೋಗಿದ್ರು. ಊರಿಗೆ ಹೋಗಿ ಮೊರಡಿಯ ಮುದ್ದುಗೌಡ ಸುಗ್ಗಲದೇವಿ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂದ ಅಂತೇಳಿ ಭಿಕ್ಷೆ ಬೇಡಿದ್ರು. ಹೌದಪ್ಪ ಹೌದು. ಸುಗ್ಗಲದೇವಿ ಭಿಕ್ಷೆ ತಗೊಂಡು ಬಂದ್ರು. ಹಾ ಆ ಭಿಕ್ಷೆ ತಗೊಂಡು ರೇವಣ ಸಿದ್ಧ ಹೇಳ್ತಾನ, ಏನತ್ತ? ಯವ್ವಾ ಹಾ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ಅಂತೇಳಿ ತನ್ನ ಹಸ್ತ ಸ್ಪರ್ಶ ಆ ಸುಗ್ಗಲದೇವಿ ಗರ್ಭಕ್ಕೆ ಹೋಗಿ ಹಚ್ಚದ. ಹೌದು. ಎಲ್ಲಿ ಹಚ್ಚದ? ಗರ್ಭಕ್ಕೆ ಹೋಗಿ ಹಚ್ಚದ. ಹೊಟ್ಟಿಗೆ ಒಯ್ದು ತನ್ನ ಕೈ ಹಚ್ಚದ. ಹಾ ಅವಾಗ ಸುಗ್ಗಲದೇವಿ ಹೇಳ್ತಾಳ, ಏನಂತ? ಯಪ್ಪ ಹಾ ಎಲ್ಲಾ ದೇವರಿಗೆ ನಾನು ಹಣೆ ಹೊಡೆದೀನಿ. ಹೌದು. ಎಲ್ಲಾ ದೇವರಿಗೆ ನಾನು ಬೇಡ್ಕೊಂಡೀನಿ. ಹಾ. ಎಲ್ಲಾ ದೇವ್ರು ನನಗೆ ಕಲ್ಲಾಗ್ಯಾವ. ಹೌದು. 60 ಮುಗಿದು 70 ವಯಸ್ಸು ನಡೆದದ ನಂದು. ಹಾ ಎಷ್ಟು? 60 ಮುಗಿದು 70 ವಯಸ್ಸು ನಡೆದದ. 60 ಮುಗಿದು 70 ವಯಸ್ಸು ನಡೆದದ. ಎಲ್ಲಾ ಪಟ್ಟಣ ಮುಗಿದು ಹೋಗ್ಯಾವ. ತಾಯಿ ಭಾಗ್ಯ ಆಗುವಂತ ಸಮಯ ನಂದು ಮೀರಿ ಹೋಗ್ಯಾದ. ಹಾ ಇನ್ನೆಲ್ಲಿ ಹಾಡ್ತೀನೋ ಗುರುನಾಥ್ ಅಂದಳು. ಯಾರು? ಸುಗ್ಗಲದೇವಿ. ಹೌದಪ್ಪ ಹೌದು. ಅವಾಗ ಹಾ ರೇವಣ ಸಿದ್ಧ ಹೇಳ್ತಾನ, ಏನತ್ತ? ತಾಯಿ ಹೌದು. ಯಾವಾಗ ನನ್ನ ಹಸ್ತ ಸ್ಪರ್ಶ ನಿನ್ನ ಗರ್ಭಕ್ಕಾಗ್ಯದ ಅಂದ ಬಳಕ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ಅಂತ ಹೇಳಿ ಗುರು ಹೇಳ್ದ. ಹೌದು ಹೌದು ಹೇಳ. ಗುರು ಹೇಳಿ ಹೋದ. ಹಾ 9 ತಿಂಗಳ 6 ದಿವಸಕ್ಕೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದಿದ್ದು. 9 ತಿಂಗಳ 6 ದಿವಸಕ್ಕೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದ. ಇದು ಗುರುವಿನ ಆಶೀರ್ವಾದದಿಂದ 60 ವರ್ಷ ತನ ಆ ತಾಯಿ ಮಕ್ಕಳು ಬೇಕು ಅಂತೇಳಿ ಎಲ್ಲಾ ದೇವರಿಗೆ ಹಣಿ ಹೊಡೆದಾಳ. ಆ ಸಮಯದೊಳಗೆ ನಿಮ್ಮ ದೇವರು ಎಲ್ಲಿ ಹೋಗಿದ್ದ? ಎಲ್ಲಿ ಹೋಗಿದ್ದ? ಅಖಂಡ ಸ್ವರೂಪದೊಳಗೆ ಅದನ್ನ ಹೇಳ್ತೀರಿ ನೀವು. ಹೇಳ್ತೀರಿ. ಆ ತಾಯಿ ಕಣ್ಣೀರ್ ಹಾಕಲ್ಕತ್ತಿಳು. ದಿನಾಲು ಕಣ್ಣೀರ್ ಹಾಕ್ತಿದಳು. ಹೌದು. ಆ ಕಣ್ಣೀರ್ ಹಾಕದ ದಿವಸನೇ ಇರ್ತಿದ್ದಿಲ್ಲ. ಅಂತ ತಾಯಿಗೆ ಮಕ್ಕಳು ಕೊಡ್ಬೇಕಾಗಿತ್ತು ನಿಮ್ಮ ದೇವ್ರ. ಯಾಕೆ ಮಕ್ಕಳು ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ಹಾ ಯಾ ಹಾಂಟನ ದೇವ್ರು ನನ್ನ ಮಕ್ಕಳು ಕೊಡ್ಲಿಕ್ಕೆ ಬೈತು ತಾಯಿ. ಹಂಗೇನು ಬೈದಿಲ್ಲ ಅವರು. ಆ ಸಮಯದೊಳಗೆ ನಿಮ್ಮ ದೇವ್ರ ಸಾಯಿ ಆಗ್ಲಿಲ್ಲ. ನನ್ನ ಗುರು ಸಾಯದಿಂದ ಸುಗ್ಗಲದೇವಿ ಸೊಲ್ಲಾಪುರದ ಸಿದ್ದರಾಮೇಶ್ವರಗೆ ಜನ್ಮ ಕೊಟ್ಟಾಳ. ಇದು ಗುರುವಿನ ಆಶೀರ್ವಾದದಿಂದ ಜಗತ್ತಿನೊಳಗ ಗುರು ಹೆಚ್ಚಾದ. ಇರ್ಲಿ ಇರ್ಲಿ. ನಮ್ಮ ಪಾಲೈತಿ ಹೆಚ್ಚಿಗೆ ಮಾತು ಹೇಳ್ಬೇಡ ಅಂತ ಹೇಳ್ಯಾರ ಅವರು. ಅದಕ್ಕಿರ್ಲಿ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಯಥಾ ಪ್ರಕಾರ ಒಂದು ಖ್ಯಾಲಿ ಹಾಡಿ ಹೌದು ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ. ಓಕೆ.